ಆದ್ರೆ ಅದು ಒಂಚೂರು ಸ್ಲೋ ಮೋಷನ್ ಅಲ್ಲಿ ಆಗ್ತಾ ಇಲ್ಲ. ನಾನು ಮರೆಯಲಾರೆ ಅದೇ ಯಾವ ರೀತಿ ಪೋಟ್ರೆ ಆಗುತ್ತೆ ಅದು ಗೊತ್ತಾಗಲ್ಲ. ನಮ್ಮ ಅದೇ ನಾನು ಹೇಳೋದು, ನಾವು ಹೇಳಿರುವಂತ ಮಾತು ಬೇರೆ ಭಾವಿಸ್ಬೇಕಾಗುತ್ತಿದೆ. ನಾವು ಅಂದಿರೋದು ಆ ಉದ್ದೇಶ ಅಲ್ಲ. ನೀವು ಹೇಳಿರೋ ಮಾತಿಗಿಂತ ಮುಂಚೆ ನಡೆದಿರೋದನ್ನ ತೋರಿಸ್ತಿದ್ರೆ ನೀವ್ ಹೇಳಿರೋದು ತಪ್ಪಾಗುತ್ತೆ. ಆ ಮುಂಚಿನ ವಿಷಯ ತೋರಿಸ್ಬಿಟ್ಟು ನೀವ್ ಹೇಳಿರೋದನ್ನ ತೋರಿಸಿದ್ರೆ ಓ ಈ ವಿಷಯಕ್ಕೆ ಇವ್ರು ಈ ತರ ಮಾತಾಡಿದ್ದಾರೆ ಅಂತ ಬರುತ್ತೆ. ನಿಜ. ಇದು ತೋರಿಸ್ಬಿಟ್ಟು ಅದು ತೋರಿಸದೆ ಇದ್ದಾಗ ಇವ್ರು ಯಾಕೋ ಉಲ್ಟಾ ಬಿದ್ದಿದ್ದಾರೆ. ಇಷ್ಟು ಡಿಸ್ಕಸ್ ಎಡಿಟರ್ಸ್ ಎಷ್ಟು ತಲೆ ಕೆಟ್ಟೋಗಿರ್ಬೋದು, ಯಾವ್ದು ಹಾಕ್ಬೇಕು ಯಾವ್ದು ಕಟ್ ಮಾಡ್ಬೇಕು ಅಂತ. ಭಾರಿ ಕಷ್ಟ ಅದು ಎಡಿಟಿಂಗ್ ವರ್ಷನ್ ಇದೆಯಲ್ಲ, ಬಿಗ್ ಬಾಸ್ ಎಡಿಟಿಂಗ್ ಇದೆಯಲ್ಲ, ಅದು ಅದು ಅಂತವ್ರಿಗೆ ಸಾಧ್ಯ. ಅದು ಸುಮ್ನೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಒಂದೊಂದು ಪಾಯಿಂಟ್ ಅವ್ರ ಜೀವನಕ್ಕೂ ಏನ್ ಬೀಳ್ಬಾರ್ದು. ಯಾರು ನಾವು ಕೂತಿದೀವಲ್ಲ ಅಲ್ಲಿ ಏನೋ ಮಾತಾಡಿರ್ತೀವಿ, ಹೆಣ್ಮಕ್ಳೇ ಕೂತಿದ್ದಾಗ ಏನೋ ಮಾತಾಡಿರ್ತೀವಿ, ಅದನ್ನೆಲ್ಲ ಹಾಕಕ್ ಬರ್ದೇ ಇರೋ, ಗಂಡು ಮಕ್ಳುಗಳು ಕೂತಿದ್ದಾಗ ಅದೇನೋ ಮಾತಾಡಿರ್ತಾರೆ, ಅವ್ರನ್ನ ಹಾಕಕ್ ಬರ್ದೇ ಇರೋಂಥದ್ದು ಏನೋ ನಡೀತದೆ, ಅದನ್ನ ಹಾಕಕ್ ಬರ್ದೇ ಇರೋದು.